ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ಇವತ್ತೇನಪ್ಪ ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ರೆ, ಹಾಸನ ಡ್ರೈವಿಂಗ್ ಟ್ರ್ಯಾಕಿಂಗಲ್ಲಿ 7 ಲೀಸ್ಟ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಒಂದನೇ ಲೀಸ್ಟು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಏನಪ್ಪ ಅಂದರೆ 11/4/2025ರಿಂದ 10/5/2025 ಅಂದ್ಬಿಟ್ಟು ಟೋಟಲಾಗಿ 7,850 ಜನದ ಲೀಸ್ಟನ್ನು ಬಿಡುಗಡೆ ಮಾಡಿದರು. ಆದರೆ ಇವತ್ತು ಯಾವಾಗ ಲೀಸ್ಟನ್ನು ಬಿಡುಗಡೆ ಮಾಡಿದರೆ ಗೊತ್ತಿಲ್ಲ. ಆದರೆ ಇನ್ನೊಂದು ಲೀಸ್ಟ್ ಬಿಡುಗಡೆ ಮಾಡಿದರೆ. ಏನು ಅಂದರೆ 15/4/2025ರಿಂದ 8/5/2025ವರೆಗೂ ಇನ್ನೊಂದು ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಫಸ್ಟ್ ಲೀಸ್ಟಲ್ಲಿ 7,850 ಜನದಲ್ಲಿತ್ತು. ಅದು ಸೀರಿಯಲ್ ನಂಬರ್ ಬಂದು ನಿಮಗೆ 11ನೇ ತಾರೀಕಿನ ಸ್ಟಾರ್ಟ್ ಆಗಿದ್ದು D2030-797 ಇತ್ತು. ಮತ್ತು 10ನೇ ತಾರೀಕು ಏನು ಕ್ಲೋಸ್ ಆಯ್ತದೆ ಅಂತ ಹೇಳಿದ್ದು 10/5/2025 D2057-864 ಅಂತ ಹೇಳಿದೆ. ಆದರೆ ಈಗ ಹೊಸ ಲೀಸ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ 15/4/2025ರಿಂದ ಮತ್ತು 8/5/2025 ಅಂದರೆ 15/4/2025ರಿಂದ ಪ್ರಾರಂಭ ಆದರೆ ಈ ಸೀರಿಯಲ್ ನಂಬರಿಂದ ಪ್ರಾರಂಭ ಆಯ್ತದೆ. D2037-222ರಿಂದ ಪ್ರಾರಂಭ ಆದರೆ ಮತ್ತು ಕೊನೆ 8/5/2025 D2057-505 ಈ ನಂಬರ್ಗೆ ಎಂಡ್ ಆಯ್ತದೆ ಅಂತ ಲೀಸ್ಟನ್ನ ಬಿಟ್ಟಿದ್ದಾರೆ. ಟೋಟಲಾಗಿ ಈ ಲೀಸ್ಟಲ್ಲಿ 7,586 ಜನದ ಲೀಸ್ಟನ್ನು ಬಿಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೋಬೋದು. ಹಳೆ ಲೀಸ್ಟ್ ಇತ್ತು ಅಂದ್ರೆ ಚೆಕ್ ಮಾಡ್ಬೋದು, ಹೊಸ ಲೀಸ್ಟ್ ಇದ್ದರೂ ಚೆಕ್ ಮಾಡಿ. ಅಕಸ್ಮಾತ್ ಏನೋ ಸಿಕ್ಕಿಲ್ಲ ಅಂದರೆ ನನಗೊಂದು ಮೆಸೇಜ್ ಹಾಕಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ಟ್ರ್ಯಾಕಿಂಗ್ಗಳನ್ನು 7 ಬಿಟ್ಟಿದ್ದಾರೆ. ಯಾರನ್ನ ರಿಕವರಿ ಮಾಡಿದಾರೋ ಏನೋ ಅಂತ ಗೊತ್ತಿಲ್ಲ. ಆದರೆ 7 ಲೀಸ್ಟಲ್ಲಿ ನಿಮ್ಗೆ ಮೆಸೇಜ್ ಬಂದಿರ್ತದೆ ಯಾರು ಟ್ರ್ಯಾಕಿಂಗ್ ಹೋಗಬೇಕು ಮತ್ತು ಯಾವ ಡೇಟಲ್ಲದೆ ಅಂತ. ಆದರೆ 7 ಲೀಸ್ಟಲ್ಲೂ ಒಂದು ಕನ್ಫ್ಯೂಸ್ ಏನು ಅಂತ ಹೇಳಿದ್ರೆ, 7 ಲೀಸ್ಟನ್ನು ಒಂದೇ ಸಲ ಬಿಟ್ಟಿದ್ದಾರೆ. ಇದು ನೋಡೋ ಹಿಂಗೆ. ಹಾಗಾಗಿ ನೀವು ಒಂದ್ಸಲಿ ಐಡೆಂಟಿಫೈ ಮಾಡಿ ಚೆಕ್ ಮಾಡ್ಕೊಳ್ಳಿ. ಆ ಥರ ಅದಕ್ಕೋಸ್ಕರ ನಾನು ಹಿಂಗೆ ಹೇಳ್ತಾ ಇರೋದು. ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋ ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ. ನಾನು ಡೀಟೇಲಾಗಿ ನಿಮ್ಮ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಡೇಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮತ್ತು ಎಷ್ಟು ಪೋಸ್ಟನ್ನ ಡ್ರೈವಿಂಗ್ ಟ್ರ್ಯಾಕಿಂಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸೀರಿಯಲ್ ನಂಬರ್ ಇದ್ದರೆ ಆ ಟ್ರ್ಯಾಕಿಂಗ್ಗೆ ಹೋಗಿ, ಹಾಸನ ಡ್ರೈವಿಂಗ್ ಟ್ರ್ಯಾಕಿಂಗ್ಗೆ. ಧನ್ಯವಾದ.